ರಾಷ್ಟ್ರೀಯವಾದಕ್ಕೆ ಬಿಜೆಪಿಯಲ್ಲಿ ಮಾತ್ರ ಸ್ಥಾನಮಾನವೋ? ಈ ವಾದ ನೀವು ಬಹುಶಃ ವೈದ್ಯಕೀಯ ವೃತ್ತಿಯಲ್ಲಿರ್ತಾನೂ ಕೇಳಿಸ್ಕೊಂಡಿದ್ರಿ. ರಾಷ್ಟ್ರೀಯತೆ ಅಂತ ಬಂದ ತಕ್ಷಣ ಬಿಜೆಪಿ ಅಂತ ಬಂದ ತಕ್ಷಣ ಹಿಂದುತ್ವ, ಸನಾತನ ಧರ್ಮ, ಅಂದ್ರೆ ಇಡೀ ರಾಷ್ಟ್ರವನ್ನ, ಒಂದು ಸಮುದಾಯವನ್ನ ಮುನ್ನೆಲೆಗೆ ತಂದು ಮಿಕ್ಕಿದ್ದನ್ನ ದಮನ ಮಾಡುವ ಪ್ರಯತ್ನವನ್ನ ಬಿಜೆಪಿ ಮಾಡ್ತಿದೆ ಅಂತ ಹೇಳಿ ವಿಶ್ಲೇಷಣೆ ಆಗ್ತಿದೆ. ಅಂದ್ರೆ ರಾಷ್ಟ್ರೀಯವಾದ ಅನ್ನೋ ಪರಿಕಲ್ಪನೆನೇ ಬೇರೆ ಬೇರೆ ರೀತಿ ವಿಶ್ಲೇಷಣೆ ಆಗ್ತಿದೆ. ಇಲ್ಲ, ನಾನು ಹೇಳೋದು ಅಂದರೆ, ಈಗ ನಮ್ಮ ತತ್ವ ಸಿದ್ಧಾಂತ ನಮ್ಮ ಆತ್ಮಸಾಕ್ಷಿಗೆ ತಕ್ಕಂತೆ ಕೆಲಸ ಮಾಡಬೇಕು. ನಾನು ಎಲ್ಲರನ್ನೂ ಪ್ರೀತಿಸುವಂಥನು, ಎಲ್ಲರಿಗೂ ಗೌರವ ಕೊಡುವಂಥವನು, ಯಾವುದರಲ್ಲೇ ಡಿಸ್ಕ್ರಿಮಿನೇಟ್ ಮಾಡಬಾರ್ದು. ಯಾಕೆಂದರೆ ಪ್ರತಿಯೊಬ್ಬರನ್ನು, ಯಾಕೆಂದರೆ ನಾವು 3 ವಿಚಾರ ನೋಡಿ, ಒಂದು ಗೆಲ್ಲಬೇಕಾಗತ್ತೆ, ಎರಡನೇದು ನಾವು ಕೆಲವನ್ನ ಬಿಡಬೇಕಾಗತ್ತೆ, ಮೂರನೇದು ಹಂಚಬೇಕಾಗತ್ತೆ. ಏನನ್ನು ಗೆಲ್ಲಬೇಕು? ನಾವು ಹೃದಯಗಳನ್ನು ಗೆಲ್ಲಬೇಕು, ಹೃದಯವನ್ನು ಗೆಲ್ಲಬೇಕು. ಏನನ್ನು ನಾವು ಬಿಡಬೇಕು? ದ್ವೇಷವನ್ನು ಬಿಡಬೇಕು, ಮತ್ಸರವನ್ನು ಬಿಡಬೇಕು. ಏನೇನು ಹಂಚ್ಕೋಬೇಕು ಅಂದರೆ ಪ್ರೀತಿಯನ್ನು ಹಂಚ್ಕೋಬೇಕು, ಸಂತೋಷವನ್ನು ಹಂಚ್ಕೋಬೇಕು. ಇದು ನನ್ನ ಕಾನ್ಸೆಪ್ಟು. ಏಕೆಂದರೆ ನಮ್ಮತನವನ್ನು ನಾವು ಬೇರೆದಕ್ಕೋಸ್ಕರ ಬದಲಾವಣೆ ಮಾಡ್ಕೊಳಕ್ಕೆ ಹೋಗಬಾರ್ದು. ಅಂದರೆ ಎಲ್ಲರೂ ಚೆನ್ನಾಗಿರಬೇಕು. ಅಂದರೆ ನಾನು ನೋಡಿದ್ದೀನಿ, ನಾನು ಸುಮಾರು 18 ವರ್ಷ ನಿರ್ದೇಶನ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ನಾನು ಯಾರನ್ನೂ ಕೂಡ ಡಿಸ್ಕ್ರಿಮಿನೇಟ್ ಮಾಡಿಲ್ಲ, ಯಾವುದೇ ತಾರತಮ್ಯ ಇಲ್ಲ. ಸೊ ನನಗೆ ಗೊತ್ತಿರೋದು 2 ವರ್ಗ, ಒಂದು ಕೆಲಸ ಮಾಡತಕ್ಕಂಥ ವರ್ಗ, ಇನ್ನೊಂದು ಕೆಲಸ ಮಾಡದೇ ಇರತಕ್ಕಂಥ ವರ್ಗ. ಇನ್ನೊಂದು ವರ್ಗ ಅಂದರೆ ಒಂದು ಬಡವರ ವರ್ಗ, ಒಂದು ಶ್ರೀಮಂತರ ವರ್ಗ, ಅಷ್ಟೇ ಗೊತ್ತಿರೋದು ನನಗೆ. ನೀವು ಹೇಳ್ತೀರಿ ಜಾತಿ ಇತ್ಯಾದಿಗಳ ಬಗ್ಗೆ ನನಗೆ ನಂಬಿಕೆ ಇಲ್ಲ, ಅಂದರೆ ಈಗ ಏನು ಚಾಲ್ತಿಯಲ್ಲಿದೆ ಆ ವ್ಯವಸ್ಥೆ ಬಗ್ಗೆ ನಂಬಿಕೆ ಇಲ್ಲ ಅಂಥೇಳಿ. ಬಟ್ ರಾಜಕಾರಣದಲ್ಲಿ ಜಾತಿಗಳೂ ಕೂಡ ಬಹಳ ಪ್ರಾಮಿನೆಂಟ್ ಆದ ಸಮುದಾಯಗಳು, ಆ ಸಮುದಾಯದ ವೋಟ್ ಬ್ಯಾಂಕ್ ಬಹಳ ಪ್ರಾಮಿನೆಂಟ್ ಆದ ಪಾತ್ರ ನಿರ್ವಹಿಸುತ್ತೆ ಗೆಲುವಿನಲ್ಲಿ. ನಾವು ನಿಮ್ಮ ಕ್ಷೇತ್ರದ ಬಗ್ಗೆ ಮಾತನಾಡೋದಾದರೆ ಒಕ್ಕಲಿಗರು ನಿರ್ಣಾಯಕ ಪಾತ್ರವನ್ನು ನಿರ್ವಹಿಸ್ತಾರೆ. ಇಬ್ಬರೂ ಕ್ಯಾಂಡಿಡೇಟ್ಗಳು ಅದೇ ಸಮುದಾಯದವರು. ಒಕ್ಕಲಿಗರು ಅಂತ ಬಂದ ತಕ್ಷಣ ದೇವೇಗೌಡರು ಒಕ್ಕಲಿಗ ಸಮುದಾಯದ ಐಕಾನ್ ಲೀಡರ್. ಬಟ್ ಅವ್ರಿಗಿಂತ ನಿಮಗೆ ಮೋದಿಯವರ ಪಕ್ಷ ರಿಲಿವೆಂಟ್ ಅಂತ ಅನ್ಸೋದು ಯಾಕೆ ಅಂತ? ಅಲ್ಲ, ಇವಾಗ ಎರಡೂ ಒಟ್ಟಾಗಿದೆಯಲ್ಲ. ಈಗ BJP ಮತ್ತು JDS ಎರಡೂ ಒಟ್ಟಾಗಿದೆ. ಸೊ ಬಹುಶಃ ನಂತರ ಏನಾಗುತ್ತೆ, ಈ ಜಾತಿ ಇನ್ನು ವ್ಯವಸ್ಥೆ ಇದೆಯಲ್ಲ, ಅದು ಈ ರಾಜಕೀಯದಲ್ಲಿ ಇದೆ, ಇದು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಗಾಟ್ ಎ ಪ್ರೂವನ್ ರೆಕಾರ್ಡ್. ಯಾವ ರೀತಿ ಈಗ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ನೀವು ಸಾಧನೆ ಮಾಡಿದರೆ, ಅಥವಾ ಯಾವುದಾದ್ರೂ ಕ್ಷೇತ್ರದಲ್ಲಿ ನೀವು ಒಂದು ಹೊಸ ಸುಧಾರಣೆಗಳನ್ನು ತಂದಿದರೆ ಅದನ್ನು ಬೇರೆ ಕ್ಷೇತ್ರಕ್ಕೂ ಮಾಡ್ಬೋದು. ಅಂದರೆ ಮನಸ್ಥಿತಿ ಬಹಳ ಮುಖ್ಯವಾದದ್ದು. ನೀವೇನು ಮಾಡಬೇಕು? ಯಾಕೆಂದರೆ ನಾವು ಎರಡು ವಿಚಾರ ನೋಡಿ, ನೀವು ಒಳ್ಳೆ ಕೆಲಸ ಮಾಡ್ತೀರಾ ಅಥವಾ ಒಳ್ಳೆ ಕೆಲಸ ಮಾಡಲ್ವಾ? ಇಬ್ಬರಿಗಂತೂ ಗೊತ್ತಿರುತ್ತೆ. ಒಂದು ನಮಗೆ ಗೊತ್ತಿರುತ್ತೆ, ಅಂತರಾತ್ಮಕ್ಕೆ ಗೊತ್ತಿರುತ್ತೆ, ಇನ್ನೊಂದು ಪರಮಾತ್ಮನಿಗೆ ಗೊತ್ತೇ ಇರುತ್ತೆ. ಸೊ ಅದರಿಂದ ಅಲ್ಟಿಮೇಟ್ಲಿ ಒಳ್ಳೆ ಕೆಲಸ ಮಾಡಬೇಕು. ನೀವು ಹೇಳ್ತೀರಿ JDS BJP ಒಂದಾಗಿದ್ದಾರೆ, NDA BJP ಅಭ್ಯರ್ಥಿ ಅಂತ ಹೇಳಿ. ಬಟ್ ಸ್ಟಿಲ್ ನಿಮ್ಮ ವಿರೋಧಿಗಳು ವಿಶ್ಲೇಷಣೆ ಮಾಡಿದ್ರು, ಮಾವನ ಪಕ್ಷದ ಬಗ್ಗೆ, ಅಲ್ಲಿನ ಸಿದ್ಧಾಂತದ ಬಗ್ಗೆ, ಗಟ್ಟಿತನದ ಬಗ್ಗೆ ಅಳಿಯನಿಗೆ ವಿಶ್ವಾಸ ಇಲ್ಲ ಅಂತ ಹೇಳಿ. ವೈಯಕ್ತಿಕವಾಗಿ ನೀವು ಇದಕ್ಕೆ ಉತ್ತರ ಕೊಟ್ಟಿದ್ದೀರಿ ಸರಿ, ಬಟ್ ಆಸ್ ಅ ಪಾರ್ಟಿ ಡ್ಯಾಮೇಜ್ ಆಗಲಿಲ್ವಾ ಇದರಿಂದ? JDSನ ನಿಲುವುಗಳ ಬಗ್ಗೆ, ಅಲ್ಲಿನ ಗಟ್ಟಿತನದ ಬಗ್ಗೆ ಪ್ರಶ್ನೆ ಎದ್ದಂಗೆ ಆಗಲಿಲ್ವಾ ಅಂತ ಹೇಳಿ BJP ಕ್ಯಾಂಡಿಡೇಟ್ ಆಗಿ ನೀವು ಕಣಕ್ಕೆ ಇಳಿದಿದ್ದರಿಂದ? ಇವಾಗ JDS ಕೂಡ ಅವರು ಕ್ಲಾರಿಫೈ ಮಾಡಿದ್ದಾರೆ. ಸೊ ನಮ್ಮ ತತ್ವ ಸಿದ್ಧಾಂತ ಹೇಗಿದೆ ಹಾಗೆ ಮುಂದುವರಿಯುತ್ತೆ ಅಂತ. ಇವಾಗ ಇವೆಲ್ಲ ಏನಾಗಿದೆ, ತುಂಬ ಥಿಯರಿಟಿಕಲ್ ಡಿಸ್ಕಷನ್ಸ್ ಅಷ್ಟೇ. ಪ್ರಾಕ್ಟಿಕಾಲಿಟಿ ಏನಾಗಿದೆ, ಈಗ ಪ್ರತಿಯೊಂದು ಪಕ್ಷದಲ್ಲೂ ಕೂಡ ಅವರು ಒಳ್ಳೆಯ ಕೆಲಸ ಮಾಡಬೇಕು, ಅಲ್ಲೂ ಕೂಡ ಒಂದು ಸೌಮ್ಯತೆ ಇದ್ದಾರೆ, ಸೌಜನ್ಯತೆ ಇದ್ದಾರೆ, ಎಲ್ಲ ಕಡೆಯೂ ಇದ್ದಾರೆ. ಇನ್ನು ಕೆಲವರು ಬೇರೆ ಬೇರೆ ಥರ ಇದ್ದಾರೆ. ಸೊ ಅದಕ್ಕೋಸ್ಕರ ನನ್ನ ಅರ್ಥದಲ್ಲಿ ಇಟ್ ಈಸ್ ಆಲ್ ಇಂಡಿವಿಜುವಲ್ ಡ್ರಿವನ್ ಅನಿಸುತ್ತೆ.